ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲ, ರಾಜ್ಯಾದ್ಯಂತ ಅಭಿಮಾನಿಗಳು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಾಯಕರು, ಅಭಿಮಾನಿಗಳು ತೃಪ್ತರಾಗಿದ್ದೀವಿ. ಅವರ ಬದುಕು ಎಲ್ಲರಿಗೂ ಮಾದರಿಯ ಬದುಕು. ಸಹಕಾರಿ ರಂಗದ ಮೂಲಕ PNB ಬ್ಯಾಂಕ್ ಅಧ್ಯಕ್ಷರಾಗಿ ತದನಂತರ ರಾಜಕಾರಣಕ್ಕೆ ಅವರು ಬಂದರು. ನಾನು ಅವಾಗ 89ರಲ್ಲಿ ಫಸ್ಟ್ ಬ್ಯಾಚ್ ಅವರು ನಾವು ಕೂಡ ಶಾಸಕರಾಗಿದ್ದೀವಿ. ಅವ್ರದಂತ ಸ್ವಭಾವ ಅಂದ್ರೆ ಯಾರೇ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿ ಅಂತೇಳಿ ಅವ್ರ ಭಾವನೆ ಇರ್ತಿಲ್ಲ. ಅವ್ರಿಗಿಂತ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಅವರ ಗೌರವ ಕೊಟ್ಟು ಮಾತನಾಡ್ತಕ್ಕಂಥ ರೀತಿ ನೀತಿ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ, ಪಾಠ ಅಂತಕ್ಕಂಥ ನಾವು ತಿಳ್ಕೊಳ್ಬೇಕಾಗಿದೆ. 80-79 ವಯಸ್ಸಿನ ಹಿರಿಯ ಮುತ್ಸದ್ದಿ ರಾಜಕಾರಣಿ ಆ 25-26 ವಯಸ್ಸಿನ ಹುಡುಗರಿಗೆ ಕೈ ಮುಗಿದು ತಲೆಬಾಗಿ ನಮಸ್ಕಾರ ಮಾಡ್ತಕ್ಕಂಥ ನೋಡಿದ್ರೆ ಏನಪ್ಪ ಇದರಲ್ಲಿ ಎಂತ ಕಲಿತಕ್ಕಂಥ ಪಾಠ ಇದೆ ಅಂತಕ್ಕಂಥ ನಮಗೆಲ್ಲ ಅನಿಸ್ತಾ ಇದೆ. ಇವರೊಬ್ಬರು ಪಕ್ಷಾತೀತ ಹಾಗೂ ಪ್ರಶ್ನಾತೀತ ವ್ಯಕ್ತಿ. ಇವ್ರಿಗೆ ಯಾವುದು ಎಲ್ಲಾ ಪಕ್ಷದವ್ರು ಪ್ರೀತಿ ಮಾಡೋರು. ಬಹುಶಃ ನಾನು ಇವತ್ತು ಜನ ನೋಡಿದಾಗ ಎಲ್ಲ ಹಿರಿಯ ನಾಯಕರಲ್ಲಿ ಬಂದದ್ದು ನೋಡಿದ್ರೆ ಇವರು ಯಾವ ಪಕ್ಷದಿಂದ ಬಂದಿದ್ದಾರೆ, ಎಲ್ಲಾ ಪಕ್ಷದವರು ಸಪೋರ್ಟ್ ಮಾಡ್ತಾರಲ್ಲ, ಎಲ್ಲ ಪಕ್ಷದವ್ರು ಪ್ರೀತಿ ಮಾಡ್ತಾರಲ್ಲ ಅಂತಕ್ಕಂಥದ್ದು ನಾವು ನೆನಪಿಸಿಕೊಂಡ್ರೆ ಇಂತಹ ವ್ಯಕ್ತಿತ್ವನ ರೂಢಿಸಿಕೊಂಡಂತ ಮೇಟಿ ಸಾಹೇಬರಿಗೆ ಬಹಳ ಜನ ಯುವಕರು ರಾಜಕಾರಣಿಗಳು ಕಲಿತಕ್ಕಂಥ ಪಾಠ ತುಂಬಾ ಇದೆ ಹಾಗೆ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಬೇಕಾಗ್ತಾ ಇದೆ. ಅವ್ರು ಯಾವತ್ತೂ ತಮ್ಮ ಗ್ರಾಮೀಣ ಬದುಕಿನ ಚಿತ್ರಣವನ್ನು ಬದಲಾವಣೆ ಮಾಡಲಿಲ್ಲ. ನಾವು ಹಳ್ಳಿಯೊಳಗೆ ಹೆಂಗಿದ್ದೀವೋ ಹಂಗೆ ವಿಧಾನಸೌಧದಲ್ಲಿ ಇರ್ತಿದ್ರು, ಪಾರ್ಲಿಮೆಂಟ್ದಾಗ ಇರ್ತಿದ್ರು. ನಾ MP ಹತ್ತೇಳಿ ಒಂದು ಗತ್ತು ಬರೋದಾಗ್ಲಿ, ನಮ್ಮ ಮಂತ್ರಿ ಹತ್ತಾಗಿ ಒಂದು ಗತ್ತು ಬರೋದಾಗ್ಲಿ ಇರಲಿಲ್ಲ. ಸದಾ ಗ್ರಾಮೀಣ ಭಾಷೆ, ಗ್ರಾಮೀಣ ಬದುಕನ್ನ ಮೆಲುಕು ಹಾಕ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು HY ಮೇಟಿ ಸಾಹೇಬರು ಹಾಗೆ ಅಂತಕ್ಕಂಥದ್ದು ನಾನು ಹೇಳಬೇಕಾಗ್ತದೆ. ಇವತ್ತು ಅವರು ಅಭಿವೃದ್ಧಿ ವಿಷಯಗಳಿದೆ, ಯಾವತ್ತೂ ಹಿಂದೆ ಮುಂದೆ ನೋಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ರ ಮನುಷ್ಯನಲ್ಲಿ ಇಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಭಾವನೆ ಬಂದ್ರೆ ಯಾವುದೇ ಮುಲಾಜಿಲ್ಲದೆ ಆ ಕೆಲಸ ಮಾಡತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ಇತ್ತು ಹಾಗೆ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಬೇಕಾಗ್ತದೆ. ಅವರು ಇವತ್ತು ಮೆಡಿಕಲ್ ಕಾಲೇಜ್ ಏನಾದ್ರು ಬಾಗಲಕೋಟೆಗೆ ಬಂದಿದ್ರೆ ಅವ್ರ ಆಸೆ ನೋಡಿ, ಓದ್ಲಿಲ್ಲ, ಓದು ಕಡಿಮೆ ಆದ್ರೂ ನನ್ನ ಮತಕ್ಷೇತ್ರಕ್ಕೆ ಒಂದು ಮೆಡಿಕಲ್ ಕಾಲೇಜ್, ಸರ್ಕಾರ ಮೆಡಿಕಲ್ ಕಾಲೇಜ್ ತರಬೇಕಂತಕ್ಕಂಥ ಅವರ ಭಾವನೆ. ಅದರಿಂದ ಯಾರ್ಯಾರಿಗೆ ಅನುಕೂಲ ಆಗ್ತಿದೆ, ಬಡವರಿಗೆ ಆಗ್ತಿದೆ. ಈ ಆರೋಗ್ಯ ಕೆಟ್ಟಾಗ ಮನುಷ್ಯನ ನೋವು ನಾವು ಕಂಡಾಗ ಆ ನೋವಿಗೆ ಇರಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಬಾಗಲಕೋಟೆ ಶಂಕುಸ್ಥಾಪನೆ ಅವರಿದ್ದಾಗೆ ಆಗಬೇಕಾಗಿತ್ತು. ನಮಗೆ ಭಾರಿ ನೋವಾಗ್ತಿದೆ, ದುರ್ದೈವದ ಸಂಗತಿ ನಮ್ದು. ಅವರಿದ್ದಾಗೆ ನಾವು ಶಂಕುಸ್ಥಾಪನೆ ಮಾಡಕ್ ಆಗ್ಲಿಲ್ಲ ಅಂತಕ್ಕಂಥ ನೋವು ನಮಗೆ ಕಾಡ್ತಾ ಇದೆ. ಮೆಡಿಕಲ್ ಕಾಲೇಜ್ಗೆ ಏನೇನು ಹಣ ಬೇಕು, ಏನ್ ಬೇಕು ಎಲ್ಲವನ್ನೂ ಬಿಟ್ಟು ಹೋಗಿದ್ದಾರೆ. ಇವತ್ತು ಅವರೆಲ್ಲವನ್ನೂ ತಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಇವತ್ತು ನಮ್ಮ HY ಮೇಟಿ ಸಾಹೇಬರು ಇಂಥ ಅದ್ಭುತವಾದ ಕೆಲಸ ಮಾಡತಕ್ಕಂಥ HY ಮೇಟಿ ಸಾಹೇಬರು ಶಂಕುಸ್ಥಾಪನೆ ಮಾಡೋದ್ನಾಗ ಇರಬೇಕಾಗಿತ್ತು ಅಂತಕ್ಕಂಥ ಭಾವನೆ ಬಹಳ ಜನ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ, ಇನ್ನೂ ಬಹಳ ಜನ ಮಾತನಾಡೋರಿದ್ದಾರೆ. ಅವ್ರಿಗೆ ನಾನು ಬಹಳ ಸಲ ಸರ್ ಆರೋಗ್ಯ ಈಗಿಲ್ಲ ಯಾಕೆ ಬರ್ತೀರಿ ಅಂದ್ರೆ, ತಿಮ್ಮಪ್ಪು ಜನ ಆರಿಸಿ ಕಳಿಸ್ಯಾರಪ್ಪ, ನನ್ನ ಆರೋಗ್ಯ ನಾನೇ ನೋಡ್ಲಿ, ನಾನು ಜನ ನೋಡ್ಬೇಕು ಅಂತ ಹೇಳಿ ಆ ಎಷ್ಟೇ ಅವ್ರ ಶಾರೀರಿಕ ನೋವಿದ್ರು ಅಲ್ಲಿ ಬಂದು ಕುತ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಬಾಗಲಕೋಟೆ ಮತಕ್ಷೇತ್ರದ ಜನತೆ ಅಂತಹ ಶಾಸಕರು ಪಡೆದಂತ ತಮ್ಮೆಲ್ಲರೂ ಪುಣ್ಯ
ಅವರಿಲ್ಲ ಅಂತಕ್ಕಂಥ ನೋವು ನಮ್ಮ ಹತ್ತಿರ ಎಲ್ಲರಲ್ಲಿ ಇದೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಆ ಕುಟುಂಬಸ್ಥರಿಗೆ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಅವರ ಭಾವನೆಗಳಿಗೆ ಏನಿತ್ತು ಅದನ್ನು ಸ್ಪಂದಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಬಹಳ ದುಃಖಕರವಾದ ದಿನದಂದು ಅವರ ಅಭಿಮಾನಿಗಳಿಗೆ ಅವರ ಕುಟುಂಬಕ್ಕೆ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥದ್ದು ಕೆಲಸ ಭಗವಂತ ಮಾಡಿ ಹಾಗೆ ಅಂತ ಹೇಳುವುದ್ರ ಜೊತೆಗೆ ಅವರ ದುಃಖವನ್ನು ತಡಿತಕ್ಕಂಥ ಶಕ್ತಿ ಅಭಿಮಾನಿಗಳ ಕುಟುಂಬಗಳ ದುಃಖವನ್ನು ತಡಿತಕ್ಕಂಥ ಶಕ್ತಿ ಪರಮಾತ್ಮ ಕೊಡಲಿ ಹಾಗೆ ಅಂತ ಹೇಳಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲ ರಾಜ್ಯ ಹಾಗೂ ಕಾಂಗ್ರೆಸ್ ಪಕ್ಷ ಇವತ್ತು ಬಡವಾಗಿದೆ. ಆ ನೋವು ತರ್ತಕ್ಕಂಥ ಶಕ್ತಿ ಅವ್ರಿಗೆ ಪರಮಾತ್ಮ ಕೊಡ್ಲಿ ಹಾಗೆ ಅಂತಕ್ಕಂಥದ್ದು ಹೇಳಿ ಇನ್ನೇನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಬಿಡ್ತಾ ಇದ್ದಾರೆ. ತಾವೆಲ್ಲರೂ ಬಹಳ ಜನ ಮಾತನಾಡಬೇಕು ಅವ್ರ ಪರವಾಗಿ ಬಹಳ ವಿಚಾರಗಳನ್ನ ಹೇಳ್ಬೇಕಂತೇಳಿ ಬಹಳ ಉತ್ಸುಕತೆಯಿಂದ ಬಹಳ ಜನ ನಾಯಕರು ಕುತ್ಕೊಂಡಿದ್ದೀವಿ. ಯಾರ್ಯಾರು ಎಷ್ಟು ಅವಕಾಶ ಸಿಗ್ತೈತೆ ಗೊತ್ತಿಲ್ಲ. ಅವಕಾಶ ಸಿಕ್ಕಾಗ ಕಡಿಮೆ ಅವಧಿಯಲ್ಲಿ ದಯಮಾಡಿ ವಿನಂತಿ ಮಾಡ್ಕೊತೀನಿ. ಅವ್ರ ಸಂಧಾನಂತೇಳಿ ಸಭೆಯಲ್ಲಿ ತಾವು ಮಾತನಾಡಿ ಎಲ್ಲರಿಗೂ ಅವಕಾಶ ಸಿಕ್ಕಾಗ ಬೇಸರ ಬೇಡ ಅಂತಕ್ಕಂಥ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಂಡು ಅವ್ರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತೇಳಿ ಹಾರೈಸಿ ನನ್ನ ಮಾತಿಗೆ ನಾನು ಧನ್ಯವಾದಗಳು ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬರಿಗೆ. ಈಗ